ಹಾಯ್ ನಮಸ್ತೆ. ಇವತ್ತು ಏನು ವಿಡಿಯೋ ಅಂದರೆ ತುಂಬ ಯೂಸ್ಫುಲ್ ಆಗೋವಂಥ ವಿಡಿಯೋ, ಫರ್ಟಿಲೈಸರ್ ವಿಡಿಯೋ. ಎಲ್ಲರಿಗೂ ತುಂಬ ಯೂಸ್ಫುಲ್ಲು. ಯಾವುದು ಅಂದರೆ ಅದು ರೈಸ್ ವಾಟರ್ ಫರ್ಟಿಲೈಸರ್. ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ಇವತ್ತು. ವೆಲ್ಕಮ್ಸ್ ಟು ವೀಣಾಸ್ ಗಾರ್ಡನಿಂಗ್. ರೈಸ್ ವಾಟರ್ ಫರ್ಟಿಲೈಸರ್ ಅಂದರೆ ಏನು ಅಂದರೆ, ನಾವು ದಿನ ಅಡುಗೆ ಮಾಡೋಕ್ಕೆ ಅಕ್ಕಿ ತೊಗೊಳ್ತೀವಲ್ವ, ಅದನ್ನು ತೊಳ್ಕೊಳ್ತೀವಿ. ಸಾರು ಮಾಡೋಕ್ಕೆ ಬೇಳೆ ತೊಳ್ಕೊಳ್ತೀವಲ್ವ, ಅದನ್ನು ಹಾಗೆ ತರಕಾರಿಗಳನ್ನ ತೊಳ್ಕೊಳ್ತೀವಿ. ಹಣ್ಣು ಹಂಪಲುಗಳಿದ್ರೆ ಅದನ್ನು ತೊಳ್ಕೊಳ್ತೀವಿ. ಇದನ್ನೆಲ್ಲ ತೊಳೆದಿರ್ತೀವಲ್ವ, ಆ ನೀರನ್ನ ನಾವೆಲ್ಲ ಏನು ಮಾಡ್ತೀವಿ, ಬಿಸಾಕ್ತೀವಿ. ಅದನ್ನು ಬಿಸಾಕೋ ಬದಲು ಅದರಿಂದ ನಾವು ಫರ್ಟಿಲೈಸರ್ ಮಾಡ್ಕೋಬೋದು. ನಾವು ಅಕ್ಕಿ ತೊಳೆದಿರೋ ನೀರಿನಿಂದ ಫರ್ಟಿಲೈಸರ್ ಮಾಡ್ತೀವಲ್ವ, ಅದರಿಂದ ಉಪಯೋಗ ಏನು ಅಂದರೆ, ನಮ್ಮ ಮನೆಯಲ್ಲಿರೋ ಗಿಡಗಳಲ್ಲಿ ಹೂವುಗಳು ಚೆನ್ನಾಗಿ ಬೆಳೆಯುತ್ತೆ, ಹಣ್ಣು ಹಂಪಲು ಚೆನ್ನಾಗಿ ಬರುತ್ತೆ, ತರಕಾರಿಗಳು ಚೆನ್ನಾಗಿ ಬರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಎಲೆಗಳು ಫ್ರೆಶ್ ಆಗಿರುತ್ತೆ, ಗ್ರೀನ್ರಿ ಆಗಿರುತ್ತೆ. ಎಲೆ ಗ್ರೀನ್ ಆಗಿತ್ತು ಅಂದರೆ ಅದಕ್ಕೆ ಚೆನ್ನಾಗಿ ಹೂವು ಹಣ್ಣು ಎಲ್ಲ ಬಿಡುತ್ತೆ. ಆದ್ದರಿಂದ ನಾವು ಈ ಫರ್ಟಿಲೈಸರ್ನ ಉಪಯೋಗಿಸ್ಬೋದು. ಈ ರೈಸ್ ವಾಟರ್ ಫರ್ಟಿಲೈಸರಿಂದ ಅಡ್ವಾಂಟೇಜ್ ಏನು ಗೊತ್ತಾ, ನಮ್ಮ ಗಿಡಗಳಿಗೆ ಬೇಕಾಗಿರೋವಂಥ ನೈಟ್ರೋಜನ್ನು, ಫಾಸ್ಫರಸ್ಸು, ಕ್ಯಾಲ್ಶಿಯಮ್ಮು, ಪ್ರೋಟೀನು ಎಲ್ಲ ಸಿಕ್ಕುತ್ತೆ. ಹೇಗೆ ಅಂತೀರಾ, ನಾವು ವೆಜಿಟೇಬಲ್ಸ್ ಪೀಲ್ ಹಾಕಿರ್ತೀವಲ್ವ, ವೆಜಿಟೇಬಲ್ ಪೀಲು, ಅದರಲ್ಲಿ ಆಮೇಲೆ ಎಗ್ಶೆಲ್ಸು, ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಎಗ್ಶೆಲ್ಸು, ಫಿಶ್ ಬೋನ್ಸು, ಇದನ್ನೆಲ್ಲ ಹಾಕಿ ಮಾಡೋ ಅಂಥದ್ದು. ಅದರಲ್ಲೆಲ್ಲ ಏನು ಸಿಕ್ಕುತ್ತೆ ನಿಮಗೆ, ಕ್ಯಾಲ್ಶಿಯಮು, ಪ್ರೋಟೀನ್ ಎಲ್ಲ ಸಿಕ್ಕುತ್ತಲ್ವ, ಅದೆಲ್ಲ ಮಣ್ಣಿಗೆ ಬೇಕಾಗಿರೋದು. ಅದೆಲ್ಲ ಕೊಟ್ರೇ ನಮ್ಮ ಗಿಡಗಳು ಚೆನ್ನಾಗಿ ಬೆಳೆಯೋದು, ಹಣ್ಣು ಹಂಪಲು ಚೆನ್ನಾಗಿ ಕೊಡೋದು. ಆಗಲಿ, ಇವಾಗ ಮುಂದೆ ನೋಡೋಣಂತೆ. ಏನು ಅಂತೀರಾ, ಈ ಫರ್ಟಿಲೈಸರ್ನ ಯಾವ ಸೀಸನಲ್ಲಿ ಕೊಡಬೇಕು ಅನ್ನೋದು ಇರುತ್ತೆ. ಇವಾಗ ಕೆಲವು ಫರ್ಟಿಲೈಸರ್ಸ್ ಇರುತ್ತೆ, ಅದು ಇಂಥ ಸೀಸನಲ್ಲೇ ಬಳಸಬೇಕು ಅನ್ನೋದು ಇರುತ್ತೆ. ಆ ಥರ ಇಲ್ಲ ಇದು. ಯಾಕೆ ಹೇಳ್ತೀರಾ, 365 ದಿನಗಳಲ್ಲಿ ಯಾವತ್ತು ಬೇಕಾದರೂ ಕೊಡ್ಬೋದು, ಡೈಲಿ ಬೇಕಾದರೂ ಕೊಡ್ಬೋದು ಈ ಫರ್ಟಿಲೈಸರ್ನ. ಅಷ್ಟು ಒಳ್ಳೆ ಫರ್ಟಿಲೈಸರು. ಅದರಿಂದ ಸೀಸನ್ನು ಅನ್ನೋದಿಲ್ಲ, ಎಂಥದ್ದು ಇಲ್ಲ ಇದಕ್ಕೆ. ಯಾವಾಗ ಬೇಕಾದರೂ ನಾವು ಗಿಡಗಳಿಗೆ ಕೊಡ್ತಾ ಇರ್ಬೋದು. ನಾವು ಎಷ್ಟು ಚೆನ್ನಾಗಿ ಇದನ್ನು ಉಪಯೋಗಿಸ್ತೀವೋ ಅಷ್ಟು ಚೆನ್ನಾಗಿ ಗಿಡ ಬೆಳೆಯುತ್ತೆ. ನೀವು ಉಪಯೋಗಿಸ್ಬಿಟ್ಟು ಇದರಿಂದ ಬೆನಿಫಿಟ್ಸ್ ಏನಾಯಿತು ಅನ್ನೋದನ್ನು ನನಗೆ ತಿಳಿಸ್ಕೊಡಿ. ಇವಾಗ ಹೇಗೆ ಮಾಡೋದು ಅಂತ ತಿಳ್ಕೊಬೇಕಲ್ವ. ಇಷ್ಟೆಲ್ಲ ಹೇಳಿದಾಯಿತು, ಹೇಗೆ ಮಾಡೋದು ತಿಳ್ಕೊಬೇಕಲ್ಲ. ಹೇಗೆ ಮಾಡೋದು ಗೊತ್ತಾ, ನಾವು ದಿನ ಅನ್ನ ಮಾಡ್ಕೋಬೇಕಾದ್ರೆ ಏನು ಮಾಡ್ತೀವಿ, ಅಕ್ಕಿನ ತೊಳ್ಕೊಳ್ತೀವಿ, ಬೇಳೆನ ತೊಳ್ಕೊಳ್ತೀವಿ, ತರಕಾರಿನ ತೊಳೆದು ಆ ನೀರನ್ನೆಲ್ಲ ಬಿಸಾಡ್ತೀವಲ್ವ. ಅದ್ರ ಬದಲು ಆ ನೀರನ್ನ ಬಿಸಾಡೋ ಬದಲು ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳಿ, ಈ ನೀರನ್ನೆಲ್ಲ ಶೇಖರಿಸ್ಕೊಳ್ಳಿ. ಆಮೇಲೆ ನಾವು ಇಡ್ಲಿ ದೋಸೆಗೆ ಹಾಕ್ಕೊಂಡಿರ್ತೀವಲ್ವ, ಅದನ್ನು ಅಕ್ಕಿ ತೊಳೆದಿರೋ ನೀರನ್ನ, ಆಮೇಲೆ ಮಿಕ್ಸಿನ ಇಲ್ಲಾಂದರೆ ಗ್ರೈಂಡರಲ್ಲಿ ನಾವು ಗ್ರೈಂಡ್ ಮಾಡ್ಕೊಳ್ತೀವಿ, ಆ ನೀರನ್ನ, ಎಲ್ಲ ನೀರನ್ನು, ಇವಾಗ ಹಾಲಿನ ಪಾತ್ರೆ ಇರುತ್ತೆ, ಹಾಲೆಲ್ಲ ತೊಗೊಂಡ್ಮೇಲೆ ಹಾಲಿನ ಪಾತ್ರೆ ತೊಳೆಯೋಕೆ ಹಾಕ್ಬಿಡ್ತೀವಿ. ಅದ್ರ ಬದಲು ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ನಾವು ಒಂದು ಸರ್ತಿ ಕೈಯಲ್ಲಿ ತೊಳ್ಕೊಂಬಿಟ್ಟು, ಮೊಸರು ಪಾತ್ರೆ, ಹಾಲಿನ ಪಾತ್ರೆ, ಇದೆಲ್ಲ ಸ್ವಲ್ಪ ಕ್ಲೀನಾಗಿ ತೊಳ್ಕೊಂಡು ಆ ನೀರನ್ನೆಲ್ಲ ಶೇಖರಿಸ್ಕೊಂಡು ಇಟ್ಕೊಳ್ಳಿ. ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಳ್ಳೋದು. ಇದನ್ನು ನಾವು ಸೈಡ್ಗೆ ಇಟ್ಕೊಂಬಿಡೋದು 1-2 ದಿನ. ಹಾಗೆ ಇವತ್ತು ತೊಳೆದಿರೋ ನೀರನ್ನ ಆ ಪಾತ್ರೆಗೆ ಹಾಕಿಟ್ಬಿಡಿ, ಮತ್ತು ನಾಳೆ ಮಾಡ್ಕೊಂಡಿರೋ ನೀರನ್ನ ಮತ್ತೆ ಅದೇ ಪಾತ್ರೆಗೆ ಹಾಕಿಡಿ. ಮತ್ತು ಹಾಗೆ ಒಂದು ಬಕೆಟೋ ಒಂದು ಪಾತ್ರೆನೋ ಯಾವುದ್ರೆಲ್ಲಾದರೂ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೇಕು. ಈ ಥರ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರೋದನ್ನ ಒಂದು 3 to 5 ಡೇಸ್ ಆದಮೇಲೆ ಈ ನೀರನ್ನ ನಾವು ಒಂದು ಗ್ಲಾಸ್ ನೀರಿಗೆ 2 ಗ್ಲಾಸು ನಾರ್ಮಲ್ ವಾಟರ್, ಈ ಸ್ಟೋರ್ ಮಾಡಿರ್ತೀವಲ್ವ ಆ ನೀರಿಗೆ 2 ಗ್ಲಾಸು ನಾರ್ಮಲ್ ವಾಟರ್ ಹಾಕ್ಬಿಟ್ಟು ಗಿಡಗಳಿಗೆ ನಾವು ಕೊಡೋದು. ಇನ್ನೊಂದೇನು ಗೊತ್ತಾ, ನಾನು ತರಕಾರಿ ತೊಳೆದಿರೋ ನೀರು ಅಂತ ಹೇಳಿದೆ, ಅದನ್ನು ಹಾಕಿರ್ತೀವಲ್ವ, ಆಮೇಲೆ ತರಕಾರಿ ಸಿಪ್ಪೆನೇನು ಮಾಡ್ತೀರಾ ನೀವು, ಬಿಸಾಕ್ತೀರಾ ಅಲ್ವಾ. ಇಲ್ಲಾಂದರೆ ಗೊಬ್ಬರ ಮಾಡ್ಕೊಳ್ತೀರಾ, ಸಂತೋಷ, ಮಾಡ್ಕೊಬೋದು. ಬಿಸಾಕೋ ಅಂಥವ್ರಿಗೆ ನಾನೇನು ಹೇಳ್ತೀನಿ ಗೊತ್ತಾ, ನಮ್ಗೆ ಗೊಬ್ಬರ ಮಾಡ್ಕೊಳಕ್ಕಾಗಲ್ಲ,
ನಮಗೆ ಫರ್ಟಿಲೈಸರ್ ಬೇಕು ಮಾಡ್ಕೊಳಕ್ಕಾಗಲ್ಲ ಅಂತ ಅನ್ನೋರಿಗೆ ನಾನು ಇನ್ನೊಂದು ಏನು ಹೇಳ್ತೀನಿ ಗೊತ್ತಾ, ಇದು ಸುಲಭವಾಗಿದ್ದು. ಇವಾಗ ಈ ಅಕ್ಕಿ ತೊಳೆದಿರೋ ನೀರು, ಬೇಳೆ ತೊಳೆದಿರೋ ನೀರು ಎಲ್ಲ ಇರುತ್ತಲ್ವ, ಅದೇ ನೀರಿಗೆ ನೀವು ತರಕಾರಿನೆಲ್ಲ ಹಚ್ಚಿರ್ತೀರಲ್ವ, ಅದ್ರ ಸಿಪ್ಪೆ ಎಲ್ಲ ತೆಗೆದಿರ್ತೀರಲ್ವ, ಆ ಸಿಪ್ಪೆನ ನೆನೆಸ್ಬಿಡಿ. ಆ ಬಕೆಟಲ್ಲೇ ಹಾಕ್ಬಿಟ್ಟು ನೆನೆಸಿಟ್ಬಿಡಿ. ಆ ನೆನೆಸಿಟ್ಬಿಟ್ಟು ಅದನ್ನು ಒಂದೆರಡು ದಿನ ಡೈಲಿ ಅದರಲ್ಲೇ ಹಾಕಿ ಇಡ್ತಾಯಿರಿ. ಇಟ್ಬಿಡಿ, ಸೈಡಲ್ಲಿ ಇಟ್ಬಿಟ್ಟಿದ್ರೆ ಅದು ಒಂದು 4 to 5 days ಮ್ಯಾರಿನೇಟ್ ಆಗುತ್ತೆ. ಇದು ಫರ್ಮೇಟ್ ಆಗುತ್ತೆ. ಮ್ಯಾರಿನೇಟ್ ಅಂತ ಇದ್ದೀನಿ, ಫರ್ಮೇಟ್ ಆಗುತ್ತೆ. ಚೆನ್ನಾಗಿ ಇದು ಫರ್ಮೇಟ್ ಆಗುತ್ತೆ. ಡೈಲಿ ಏನು ಮಾಡಬೇಕು, ಒಂದು ಕೋಲೋ ಏನಾದರೂ ಇಟ್ಕೊಂಡು ಅದನ್ನು ತಿರುಗಿಸ್ತಾ ಇರಬೇಕು, ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರ ಮಾಡಿ ಇಟ್ಕೊಂಡ್ರೆ ಆ ನೀರು ಇನ್ನೂ ಒಳ್ಳೆಯದು ಗಿಡಗಳಿಗೆ. ಸೇಮ್ ಆ್ಯಸ್ ಇಟ್ ಈಸ್. ಬರೀ ಅಕ್ಕಿ ತೊಳೆದಿರೋದಾದರೂ ಹಾಕ್ಬೋದು, ಈ ಥರ ತರಕಾರಿ ಸಿಪ್ಪೆದಾದರೂ ನೆನೆಸ್ಬಿಟ್ಟು ಆ ನೀರಾದರೂ ಹಾಕ್ಕೋಬೋದು ನಾವು ಗಿಡಕ್ಕೆ. ಇದನ್ನು 1 ಗ್ಲಾಸ್ ನೀರಿಗೆ 2 ಗ್ಲಾಸು ಎಲ್ಲದಕ್ಕೂ ಅಷ್ಟೇ ಮಿಕ್ಸ್ ಮಾಡಿಕೊಂಡು ನಾವು ಗಿಡಕ್ಕೆ ಹಾಕೋದು. ಇದನ್ನು ಪಾಲಿಸ್ಪ್ರೇಟ್ ಥರನೂ ಯೂಸ್ ಮಾಡ್ಬೋದು. ನಾವು ಸ್ಪ್ರೇ ಮಾಡಿಬಿಟ್ರೆ ಏನಾಗುತ್ತೆ ಹೇಳಿ, ಎಲೆಗಳೆಲ್ಲ ಫ್ರೆಶ್ ಆಗಿರುತ್ತೆ. ಇವಾಗ ನಾವು ಇರೋದು ಸಿಟಿಯಲ್ಲಲ್ವಾ, ತುಂಬ ಪೊಲ್ಯೂಟೆಡ್, ತುಂಬ ಗಾಳಿ ಎಲ್ಲ ಪೊಲ್ಯೂಟ್ ಆಗಿರುತ್ತೆ. ಆದ್ದರಿಂದ ನಾವು ಡೇ ಬೈ ಡೇ ಆಲ್ಟರ್ನೇಟ್ ಡೇಸು ಯಾವಾಗಾದ್ರೂ ಒಂದು ಸತಿ ಗಿಡಕ್ಕೆಲ್ಲ ಸ್ಪ್ರೇ ಮಾಡಿಬಿಟ್ರೆ ಅದು ಫ್ರೆಶ್ ಆಗಿರುತ್ತೆ. ಎಷ್ಟು ಗಿಡ ಫ್ರೆಶ್ ಆಗಿರುತ್ತೋ, ಎಲೆಗಳು ಫ್ರೆಶ್ ಆಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ನಮಗೆ ನೋಡೋಕ್ಕೆ. ಈ ಥರ ಮಾಡಿಕೊಂಡು ನಾವು ಉಪಯೋಗಿಸ್ಬೋದು. ನಿಮ್ಗೆ ಅನ್ನಿಸ್ಬೋದು ಇದೆಲ್ಲ ಮಾಡಿದಾಗ ವಾಸನೆ ಬರುತ್ತೆ, ಸೊಳ್ಳೆಗಳು ಬರುತ್ತೆ, ಇದು ಬರುತ್ತೆ ಅಂತ. ಏನೂ ಬರಲ್ಲ. ನಿಮ್ಗೆ ಆ ಥರ ಅನುಮಾನ ಇತ್ತು ಅಂದರೆ ಏನು ಮಾಡಿ, ಒಂದೇ ಒಂದು ಹಚ್ಚು ಬೆಲ್ಲನೋ, ಸುಮ್ಮನೆ ಒಂದು ಹಿಡಿ ಬೆಲ್ಲನೋ ಅದರೊಳಗೆ ಹಾಕ್ಬಿಟ್ಟು ಕಲಿಸ್ಬಿಡಿ. ಬೆಲ್ಲ ಹಾಕಿದ್ರೆ ತುಂಬ ಒಳ್ಳೆಯದು, ಏನೂ ತೊಂದರೆ ಇಲ್ಲ. ಬೆಲ್ಲ ಹಾಕಿದ್ರೆ ಬೆಲ್ಲ ಹಾಕ್ಬಿಟ್ಟು ದಿನ ಕಲಸಿ ಮಿಕ್ಸ್ ಮಾಡಿ ಒಂದು 3 days ಆದಮೇಲೆ ಅದನ್ನು ನೀರಿಗೆ ಹಾಕ್ಬಿಡ್ಬೋದು. ನಾನೇನು ಹೇಳಿದೆ ಹೇಳಿ, ತರಕಾರಿ ಸಿಪ್ಪೆ ಎಲ್ಲ ಹಾಕಿರ್ತೀವಲ್ವ, ಅದನ್ನು ಫಿಲ್ಟರ್ ಮಾಡ್ಕೋಬೇಕು. ನಾವು ಫಿಲ್ಟರ್ ಮಾಡ್ಕೊಂಡು ನೀರನ್ನ ಹಾಕಬೇಕು. ಇವಾಗ ತರಕಾರಿ ಸಿಪ್ಪೆನ ಏನು ಮಾಡಬೇಕು, ಮತ್ತೆ ಅದನ್ನು ಬಿಸಾಡೋ ಕೆಲಸ ಇಲ್ಲ. ಏನು ಮಾಡಿ, ನಿಮ್ಮ ಮನೇಲಿ ಪಾಟ್ ಇರುತ್ತೆ ಅಲ್ವಾ, ಗಿಡ ಹಾಕಿರ್ತೀರ, ಸ್ವಲ್ಪ ಸೈಡಲ್ಲಿ ಸ್ವಲ್ಪ ಕೆರೆದ್ಬಿಡಿ ಮಣ್ಣ, ಅದನ್ನು ಹಾಕಿ ಮುಚ್ಚಿಬಿಡಿ. ಇಲ್ಲ ಅಂದರೆ ನೀವು ಫರ್ಟಿಲೈಸರ್ ಮಾಡ್ಕೊಳ್ತೀರ ಅಲ್ವಾ, ಆ ಫರ್ಟಿಲೈಸರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಮಣ್ಣು ಹಾಕಿ ಮುಚ್ಕೊಂಬಿಡಿ. ಅದನ್ನು ನಿಮಗೆ ಉಪಯೋಗಕ್ಕೆ ಬರುತ್ತೆ. ಯಾವುದು ಬಿಸಾಡೋ ಕೆಲಸನೇ ಇರಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನು ಅಂದರೆ, ಯಾವುದೇ ಫರ್ಟಿಲೈಸರ್ ಮಾಡಬೇಕಾದ್ರೂ ನಾವು ಡೈರೆಕ್ಟ್ ಸನ್ಲೈಟಲ್ಲಿ ಇಡಬಾರ್ದು, ಮುಚ್ಚಿಡಬೇಕು. ಅದನ್ನು ಡೈರೆಕ್ಟ್ ಸನ್ಲೈಟ್ ಬೀಳದೇ ಇರೋ ಕಡೆ ಗಾಳಿ ಆಡಬೇಕು. ಬೆಳಕು ಡೈರೆಕ್ಟ್ ಸೂರ್ಯನ ಕಿರಣ ಬೀಳದೇ ಇರೋ ಕಡೆ ಇಟ್ಕೋಬೇಕು ಅಷ್ಟೇ. ಏನು ಅಂದರೆ ಮುಚ್ಚಿಡ್ತಾ ಇರಬೇಕು. ಅದನ್ನು ಕ್ಲೋಸ್ ಮಾಡಿ, ಗಾಳಿ ಆಡೋ ಹಾಗೆ ಕ್ಲೋಸ್ ಮಾಡಿ. ಒಂದು ಗೋಣಿ ಚೀಲನೋ, ನೆಟ್ ಬಟ್ಟೆನೋ, ಇಲ್ಲಾಂದರೆ ಪಂಚೆನೋ ಏನಾದರೂ ಮುಚ್ಚಿಡಿ. ಅದೊಂದೇ ಇಂಪಾರ್ಟೆಂಟು. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮೇಲಿರೋ ಬೆಲ್ ಐಕನ್ನ ಒತ್ತೋದು ಮಾತ್ರ ಮರಿಬೇಡ್ರಿ. ನನ್ನ ಇನ್ಸ್ಟಾಗ್ರಾಮ್ ಪೇಜು ಇದೆ, ಅದರಲ್ಲೂ ಫಾಲೋ ಮಾಡ್ಬೋದು. ಬರೋಣ, ಬಾಯ್.